ಪಾಕ್ ಹೈಕಮಿಷನ್ ಆಯೋಜಿಸಿದ ಇಫ್ತಾರ್ ಕೂಟಕ್ಕೆ ಹೋದ್ರು ಮಣಿಶಂಕರ್ ಅಯ್ಯರ್. ಯಾಕೆ ಕಾಂಗ್ರೆಸ್ಗೆ ಈ ಪಾಕ್ ಪ್ರೇಮ? ಕಾಂಗ್ರೆಸ್ನ ನಾಯಕರಾಗಿ ಹೋಗಿದ್ರು ಅಥವಾ ಮಣಿಶಂಕರ್ ಅಯ್ಯರ್ ಆಗಿ ಹೋಗಿದ್ರು? ತಮ್ಮ ಪಕ್ಷದ ನಾಯಕರಿಗೆ ಪಾಕಿಸ್ತಾನದ ಜೊತೆಗಿರುವ ನಂಟನ್ನ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ಳುತ್ತಾ? ಕಾಂಗ್ರೆಸ್ ಕೂಡ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು ಅಂತ ಹೇಳ್ತಾನೆ ಬಂದಿದೆ. ಇವರ ಈ ಪಾಕ್ ಪ್ರೇಮ ಇವತ್ತು ನಿನ್ನೆಯದಲ್ಲ, ನೆಹರು ಕಾಲದಿಂದಲೂ ಇತ್ತು. ಈ ಬಗ್ಗೆ ಇನ್ನಾದ್ರೂ ಮಾತನಾಡ್ತಾರಾ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ? ನಮಸ್ಕಾರ. ಮಣಿಶಂಕರ್ ಅಯ್ಯರ್ ಅನ್ನುವಂತಹ ಅತಿ ಬುದ್ಧಿವಂತಿಕೆಯ ಆಸಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರೋ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರ ಅಲ್ವೋ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೆ ಅವರ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದ ಹೇಳಿಕೆಗಳು ಅಂತಾನೆ ಆಗುತ್ತೆ, ಅಥವಾ ಅವರ ಹೇಳಿಕೆಗಳಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟನೆಯನ್ನ ಕೊಡಬೇಕು. ಇಲ್ಲ ಅಂದ್ರೆ ಕಾಂಗ್ರೆಸ್ ಅವರನ್ನ ಪಕ್ಷದಿಂದ ಹೊರಗಡೆ ಹಾಕಿರ್ಬೇಕು. ಈ ಎರಡೂ ಪ್ರಶ್ನೆಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಮೊನ್ನೆ ಮಣಿಶಂಕರ್ ಅಯ್ಯರ್ ಅವರು ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲಾಗದೇ ಇರುವಂತಹ ಕಹಿ ಸತ್ಯವನ್ನ ಹೇಳಿದ್ರು. ಯಾವ ಒಬ್ಬ ವಿದ್ಯಾರ್ಥಿಯೂ ಫೇಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ಒಂದು ಕೋರ್ಸ್ನಲ್ಲಿ, ಫೇಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ರಾಜೀವ್ ಗಾಂಧಿಯವರು ಫೇಲ್ ಆಗಿದ್ರು. ಅಂಥ ಕೋರ್ಸನ್ನೇ ಪಾಸ್ ಮಾಡೋದಕ್ಕೂ ಆಗದೇ ಇರುವಂತಹ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಿಯಾಗಿದ್ರು ಅಂತ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರು. ಅವರು ಕಾಂಗ್ರೆಸ್ನಲ್ಲೇ ಇದ್ಕೊಂಡು ರಾಜೀವ್ ಗಾಂಧಿ ಅವರ ಬಗ್ಗೆ ಈ ರೀತಿಯೆಲ್ಲ ಹೇಳಿದಾಗ ನಾವೇನ್ ಅಂದ್ಕೊಂಡ್ವಿ? ಬಹುಶಃ ಕಾಂಗ್ರೆಸ್ ಇವರನ್ನ ಪಕ್ಷದಿಂದ ಹೊರಗಡೆ ಹಾಕಿದ್ಯೋ ಅಂತ ಅಂದ್ಕೊಂಡ್ವಿ. ಹೊರಗಡೆ ಹಾಕೋದ್ ಬಿಡಿ, ಕಾಂಗ್ರೆಸ್ ಇವರ ಈ ಹೇಳಿಕೆಗಳಿಗೆ ಒಂದೇ ಒಂದು ಸ್ಪಷ್ಟನೆಯನ್ನೂ ನೀಡಲಿಲ್ಲ. ಸೊ ಹಾಗಾಗಿ ನಾವು ಇವರು ಈಗಲೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಇಂತಹ ಕಾಂಗ್ರೆಸ್ ನಾಯಕ ಮೊನ್ನೆ ಪಾಕಿಸ್ತಾನ್ ಹೈಕಮಿಷನ್ ಆಯೋಜಿಸಿದ್ದಂತಹ ಒಂದು ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ರು. ತಪ್ಪಾ? ಮೇಲ್ನೋಟಕ್ಕೆ ಇದು ತಪ್ಪು ಅಂತ ಅನ್ಸಲ್ಲ. ಹಾಗಾದ್ರೆ ಇದು ಸರಿನಾ? ಖಂಡಿತವಾಗ್ಲೂ ಸರಿಯಲ್ಲ. ಯಾಕೆ ಇದು ತಪ್ಪು ಅಂತ ಅನ್ಸಲ್ಲ ಅಂದ್ರೆ, ಯಾವುದೇ ಇಫ್ತಾರ್ ಕೂಟದಲ್ಲಿ ಯಾರು ಬೇಕಿದ್ರೂ ಭಾಗಿಯಾಗಬಹುದು, ಅದು ಅವರ ವೈಯಕ್ತಿಕ ವಿಚಾರ. ಯಾಕೆ ಇದು ಸರಿಯಲ್ಲ ಅಂತ ಅನ್ಸುತ್ತೆ ಅಂದ್ರೆ, ಯಾವುದೇ ರೀತಿಯ ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳದೇ ಇರುವಂತಹ ಒಂದು ದೇಶದ ಹೈಕಮಿಷನ್ ಆಯೋಜಿಸಿರುವಂತಹ ಇಫ್ತಾರ್ ಕೂಟಕ್ಕೆ ಇವರು ಹೋಗ್ತಾರಲ್ವಾ, ಇದು ಖಂಡಿತವಾಗ್ಲೂ ಸರಿಯಲ್ಲ. ಇಲ್ಲಿ ಬರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಪಾಕಿಸ್ತಾನದ ಹೈಕಮಿಷನ್ ಆಯೋಜಿಸಿರುವಂತಹ ಇಫ್ತಾರ್ ಕೂಟಕ್ಕೆ, ಅದರಲ್ಲೂ ನಾವು ವೈರಿ ದೇಶ, ಟೆರರಿಸ್ಟ್ಗಳ ದೇಶ ಅಂತ ಕರೆಯುವಂತಹ ಪಾಕಿಸ್ತಾನದ ಹೈಕಮಿಷನ್ ಆಯೋಜಿಸಿರುವಂತಹ ಇಫ್ತಾರ್ ಕೂಟಕ್ಕೆ ಇವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಹೋದ್ರೋ ಅಥವಾ ವೈಯಕ್ತಿಕವಾಗಿ ಮಣಿಶಂಕರ್ ಅಯ್ಯರ್ ಆಗಿ ಹೋದ್ರೋ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇವರು ಒಂದು ವೇಳೆ ವೈಯಕ್ತಿಕವಾಗಿ ಮಣಿಶಂಕರ್ ಅಯ್ಯರ್ ಆಗಿ ಹೋಗಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಹೇಳ್ತಿತ್ತು ಅವರಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಕಾಂಗ್ರೆಸ್ ಈ ರೀತಿಯ ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಹಾಗಾಗಿ ಇವರು ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ. ಸರಿ, ಇವರು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಅಲ್ಲಿಗೆ ಹೋಗಿದ್ರೂ ಕೂಡ ಕಾಂಗ್ರೆಸ್ ತಮ್ಮ ಪಕ್ಷದ ನಾಯಕರು ಪಾಕಿಸ್ತಾನದೊಂದಿಗೆ ಹೊಂದಿರುವಂತಹ ನಂಟನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾ, ಅಥವಾ ಕಾಂಗ್ರೆಸ್ ಪಾಕಿಸ್ತಾನ ಪ್ರೇಮಿ ಅಂತ ನಾವು ಅಂದ್ಕೊಳ್ಬಹುದಾ? ಈ ರೀತಿ ಅಂದ್ಕೊಳ್ಬಹುದಾದಂತಹ ಹಕ್ಕು ನಮಗಿದೆ. ಯಾಕಂತ ಹೇಳಿದ್ರೆ, ಈಗ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಮಣಿಶಂಕರ್ ಅಯ್ಯರ್ ಅವರು ಅನೇಕ ಬಾರಿ ಪಾಕಿಸ್ತಾನದ ಪರವಾಗಿಯೇ ಮಾತನಾಡಿದ್ರು. ನರೇಂದ್ರ ಮೋದಿ ಒಬ್ಬ ನೀಚ ವ್ಯಕ್ತಿ, ಡರ್ಟಿ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರು. ಪಾಕಿಸ್ತಾನ ನಮ್ಮ ಶತ್ರು ದೇಶವಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ನಮಗೆ ಪಾಕಿಸ್ತಾನದ ಸಹಾಯ ಬೇಕು ಅಂತ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ರು. ಇವರು ಮಾತ್ರ ಅಲ್ಲ, ಇವನ್ ಕಾಂಗ್ರೆಸ್ ಪಕ್ಷ ಕೂಡ ಪದೇ ಪದೇ ಪಾಕಿಸ್ತಾನದೊಂದಿಗೆ ನಾವು ಮಾತುಕತೆಯನ್ನ ನಡೆಸಬೇಕು ಅಂತ ಹೇಳ್ತಾನೆ ಬಂದಿದೆ. ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಪಾಕಿಸ್ತಾನಕ್ಕೆ ಹೋಗದೇ ಇದ್ದಾಗ ಕಾಂಗ್ರೆಸ್ನ ಕೆಲ ನಾಯಕರು ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಕಾಂಗ್ರೆಸ್ ಪಾಕಿಸ್ತಾನದ ವಿಚಾರದಲ್ಲಿ ಹಿಂದಿನಿಂದಲೂ ಎಷ್ಟು ಮೃದುವಾಗಿದೆ ಅಂತ ಹೇಳಿ ನೆಹರು ಕಾಲದಿಂದಲೂ ಗೊತ್ತಾಗುತ್ತೆ. ಭಾರತದ ಸೈನ್ಯ ಲಾಹೋರನ್ನ ವಶಪಡಿಸಿಕೊಳ್ಳುವುದಕ್ಕೂ ಕಾಂಗ್ರೆಸ್ ಬಿಟ್ಟಿರಲಿಲ್ಲ. ಬಾಂಗ್ಲಾದೇಶ್ ವಿಮೋಚನೆಯಲ್ಲಿ ನಮ್ಮ ಸೈನ್ಯ ಪಾಕಿಸ್ತಾನದ ಸೈನ್ಯವನ್ನ ಮಂಡಿಯೂರಿ ಕೂರುವಂತೆ ಮಾಡಿತ್ತು. ಆಗ ಇಂದಿರಾ ಗಾಂಧಿಯವರು ಪಾಕ್ ಶರಣಾಗತಿಯ ಕರಾರಿಗೆ ಸೈನ್ ಅನ್ನ ಹಾಕಬೇಕಾದ್ರೆ ಕಾಶ್ಮೀರವನ್ನ ಬಿಟ್ಕೊಡಿ ಅಂತ ಒಂದೇ ಒಂದು ಮಾತನ್ನು ಆಡಿರ್ಲಿಲ್ಲ. 80,000 ಪಾಕಿಸ್ತಾನದ ಸೈನಿಕರನ್ನ ಹಾಗೆ ಬಿಟ್ಟುಬಿಟ್ರು. ಮುಂಬೈನಲ್ಲಿ ಉಗ್ರರ ಅಟ್ಯಾಕ್ ಆದಾಗ ಆ ಒಂದು ದಾಳಿಯ ಬಗ್ಗೆ ಧ್ವನಿ ಎತ್ತಿ ಮಾತನಾಡುವಂತಹ ಒಂದು ಧೈರ್ಯ ಕೂಡ ಕಾಂಗ್ರೆಸ್ಗೆ ಇರಲಿಲ್ಲ. ಆದ್ರೆ ಇವತ್ತಿನ ಸರ್ಕಾರ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಪಾಕ್ಗೆ ಹೋಗಿ ಚುರುಕು ಮುಟ್ಟಿಸಿ ಬಂದಿತ್ತು. ಪಾಕಿಸ್ತಾನ ಅಂತ ಹೇಳಿ ಪಾಕಿಸ್ತಾನದ ಪರವಾಗಿ ಮೃದು ಧೋರಣೆ ತೋರುವಂತಹ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಪಾಕಿಸ್ತಾನ ಹೈಕಮಿಷನ್ ಆಯೋಜಿಸಿದಂತಹ ಇಫ್ತಾರ್ ಕೂಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಇವರಿಗೆ ನಾವು ಏನ್ ಹೇಳಬೇಕು? ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ರಾಹುಲ್ ಗಾಂಧಿ ಅವರೇ ಮಾತನಾಡಿ, ಖರ್ಗೆ ಸಾಹೇಬ್ರೆ ನೀವು ಮಾತನಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.